ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿಯ ಉಷ್ಣ ಅಧ್ಯಾಯಕ್ಕೆ ಸಂಬಂಧಿಸಿದ ಯೋಜನೆ ಆಧಾರಿತ ಕಲಿಕೆಯ ವಿಡಿಯೋ ಮಾರ್ಗದರ್ಶಿಗೆ ನಿಮಗೆ ಸ್ವಾಗತ. ಈ ಯೋಜನೆ ಆಧಾರಿತ ಕಲಿಕೆಯನ್ನು ನಿರ್ವಹಿಸಲು ವಿದ್ಯಾರ್ಥಿಗಳಿಗೆ ಹೇಗೆ ಮಾರ್ಗದರ್ಶನ ನೀಡಬೇಕು ಎಂಬುದರ ಕುರಿತು ನಾವು ಚರ್ಚಿಸಲಿದ್ದೇವೆ. ಜೊತೆಗೆ ವಸ್ತುವಿನ ಮೇಲೆ ಉಷ್ಣ ಮತ್ತು ತಾಪಮಾನದ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವಾಗ ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ ಮತ್ತು ಸಂವಹನದಂತಹ 21ನೇ ಶತಮಾನದ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳಲ್ಲಿ PBL ಹೇಗೆ ಬೆಳೆಸುತ್ತದೆ ಎಂಬುದನ್ನು ಸಹ ನಾವು ನೋಡೋಣ. ಈ PBL ಅನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಸಾಧಿಸಲಿರುವ ಕಲಿಕಾ ಫಲಗಳು ಹೀಗಿವೆ. PBL ಒಂದು ಅನ್ವೇಷಕ ಪ್ರಶ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ದ್ರವಗಳನ್ನು ತುಂಬ ಸಮಯದವರೆಗೆ ಬಿಸಿಯಾಗಿ ಅಥವಾ ತಂಪಾಗಿಡಲು ನಾವು ಪರಿಣಾಮಕಾರಕ ಅವಾಹಕ ಹೊದಿಕೆಯಿರುವ ಸಂಗ್ರಾಹಕವನ್ನು ವಿನ್ಯಾಸಗೊಳಿಸಬಹುದೇ? ಈ ಪ್ರಶ್ನೆಯು ವಿದ್ಯಾರ್ಥಿಗಳಲ್ಲಿ ಕುತೂಹಲವನ್ನು ಕೆರಳಿಸುತ್ತದೆ ಮತ್ತು ಅವರನ್ನು ಅವಲೋಕಿಸಲು, ವಿಶ್ಲೇಷಿಸಲು ಮತ್ತು ಪರಿಕಲ್ಪನೆಗಳಿಗೆ ಸಂಬಂಧ ಕಲ್ಪಿಸಲು ಪ್ರೇರೇಪಿಸುತ್ತದೆ. ಇದು ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಲು ನೆರವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಮೊದಲ ಚಟುವಟಿಕೆಯನ್ನು ಬಿಸಿ ನೀರು ಮತ್ತು ತಣ್ಣೀರನ್ನು ಬಳಸಿ ಸರಳ ಪ್ರಯೋಗವನ್ನು ನಡೆಸುವ ಮೂಲಕ ಪ್ರಾರಂಭಿಸುತ್ತಾರೆ ಮತ್ತು ಪ್ರತಿಯೊಂದರಲ್ಲೂ ಶಾಯಿ ಹೇಗೆ ಹರಡುತ್ತದೆ ಎಂಬುದನ್ನು ಗಮನಿಸುತ್ತಾರೆ. ಹಾಗೆ ಅಣುಗಳ ಮಟ್ಟದಲ್ಲಿ ಏನಾಗುತ್ತದೆ ಎಂಬುದನ್ನು ಅವರು ಗಮನಿಸುತ್ತಾರೆ ಮತ್ತು ವಿವರಿಸುತ್ತಾರೆ. ಉದಾಹರಣೆಗೆ, ಬಿಸಿ ನೀರಿನಲ್ಲಿ ಅಣುಗಳು ಹೇಗೆ ವೇಗವಾಗಿ ಚಲಿಸುತ್ತವೆ ಮತ್ತು ಶಾಯಿಯನ್ನು ತ್ವರಿತವಾಗಿ ಹರಡುತ್ತವೆ. ಶಾಯಿ ವೇಗವಾಗಿ ಚಲಿಸಲು ಯಾವುದು ಕಾರಣ ಎಂಬಂತಹ ಸ್ವಾವಲೋಕನ ಪ್ರಶ್ನೆಗಳು ಫಲಿತಾಂಶಗಳನ್ನು ಊಹಿಸಲು ಅವರನ್ನು ಪ್ರೇರೇಪಿಸುತ್ತದೆ. ಅವರು ತಮ್ಮ ತಾರ್ಕಿಕತೆಯನ್ನು ವಿವರಿಸುವಾಗ ಸಂವಹನವನ್ನು ಬಲಪಡಿಸುತ್ತಾರೆ. ವಿಸ್ತರಿತ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ನೀರಿನ ಅಣುಗಳ ಚಲನೆಯನ್ನು ರೇಖೆಗಳೊಂದಿಗೆ ಚಿತ್ರಿಸಿ ಚಲನೆಯ ದಿಕ್ಕನ್ನು ಸೂಚಿಸುತ್ತಾರೆ. ಇಲ್ಲಿ ಅವರು ಚಿತ್ರಿಸುವಾಗ ಮತ್ತು ಹೆಸರಿಸುವಾಗ ಸೃಜನಶೀಲತೆಯನ್ನು ಪ್ರೇರೇಪಿಸಲಾಗುತ್ತದೆ ಹಾಗೂ ಅಣುಗಳ ಚಲನೆ ಮತ್ತು ತಾಪಮಾನದ ನಡುವಿನ ಸಂಬಂಧವನ್ನು ಅರ್ಥೈಸಿಕೊಳ್ಳುವಾಗ ಅವರ ವಿಮರ್ಶಾತ್ಮಕ ಚಿಂತನೆಯು ಬೆಳೆಯುತ್ತದೆ. 2ನೇ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಥರ್ಮೋಮೀಟರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅನ್ವೇಷಿಸುತ್ತಾರೆ. ಅವರು ಥರ್ಮೋಮೀಟರ್ ಅನ್ನು ಬಿಸಿ ನೀರು ಮತ್ತು ತಣ್ಣೀರಿನಲ್ಲಿ ಇರಿಸಿ ಅವುಗಳಲ್ಲಿನ ಬದಲಾವಣೆಗಳನ್ನು ಗಮನಿಸುತ್ತಾರೆ. ಇದು ಸೃಜನಶೀಲತೆಯನ್ನು ಒಳಗೊಂಡಿರುತ್ತದೆ. ಇದು ತಾಪಮಾನ ಮತ್ತು ದ್ರವಗಳಲ್ಲಿನ ಉಷ್ಣ ವಿಸ್ತರಣೆಯ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ. ಏಕೆಂದರೆ ಥರ್ಮೋಮೀಟರ್ನಲ್ಲಿರುವ ದ್ರವವು ಬಿಸಿಯಾದಾಗ ಹಿಗ್ಗುತ್ತದೆ ಮತ್ತು ತಣ್ಣಗಾದಾಗ ಸಂಕುಚಿತಗೊಳ್ಳುತ್ತದೆ. ತಣ್ಣಗಾದಾಗ ಅಣುಗಳ ಚಲನೆಯ ಆಧಾರದ ಮೇಲೆ ಥರ್ಮೋಮೀಟರ್ನಲ್ಲಿರುವ ದ್ರವವು ತಣ್ಣೀರಿನಲ್ಲಿ ಇರಿಸಿದಾಗ ಏಕೆ ಕೆಳಗೆ ಹೋಗುತ್ತದೆ ಎಂಬ ಪ್ರತಿಫಲಿತ ಪ್ರಶ್ನೆಯು ಅವರ ಪರಿಕಲ್ಪನೆಗಳನ್ನು ಮತ್ತಷ್ಟು ಆಳಗೊಳಿಸುತ್ತದೆ. ವಿಸ್ತರಿತ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಉಷ್ಣ ಮತ್ತು ತಾಪಮಾನದ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಕೊನೆಯಲ್ಲಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅನ್ವೇಷಕ ಪ್ರಶ್ನೆಗೆ ಹಿಂತಿರುಗಿ PBLನಿಂದ ತಾವು ಪಡೆದ ಜ್ಞಾನದ ಆಧಾರದ ಮೇಲೆ ಅದಕ್ಕೆ ಉತ್ತರಿಸಲು ಪ್ರಯತ್ನಿಸುತ್ತಾರೆ. ನಿಮಗಾಗಿ ಒಂದು ಮಾದರಿ ಉತ್ತರ ಇಲ್ಲಿದೆ. ಒಂದು ಥರ್ಮೋಸ್ ಫ್ಲಾಸ್ಕ್ ಚಹಾವನ್ನು ಬಿಸಿಯಾಗಿ ಅಥವಾ ನೀರನ್ನು ಗಂಟೆಗಳ ಕಾಲ ತಣ್ಣಗೆ ಇಡಲು 2 ಗೋಡೆಗಳ ನಡುವೆ ನಿರ್ವಾತವನ್ನು ಮತ್ತು ಒಳಗೆ ಪ್ರತಿಫಲಿತ ಲೇಪನವನ್ನು ಬಳಸುತ್ತದೆ. ಮುಂದೆ ಬರುವುದು ನನ್ನ ಕಲ್ಪನೆ, ನನ್ನ ರಚನೆ ವಿಭಾಗ. ಈ ಜಾಗವು ವಿದ್ಯಾರ್ಥಿಗಳಿಗೆ ತಮ್ಮ ಆಲೋಚನೆಗಳು, ಪ್ರಶ್ನೆಗಳು ಮತ್ತು ಕಲಿಕೆಯನ್ನು ವ್ಯಕ್ತಪಡಿಸಲು ಅವಕಾಶ ನೀಡುತ್ತದೆ. ಬಿಸಿಲಿನಲ್ಲಿ ಲೋಹವು ಹೇಗೆ ಭಾಸವಾಗುತ್ತದೆ ಅಥವಾ ಥರ್ಮೋಸ್ನ ಒಳಭಾಗವು ಹೇಗೆ ಬೆಚ್ಚಗಿರುತ್ತವೆ ಎಂಬುದನ್ನು ಗಮನಿಸುವುದು. ಇದು PBL ಹೇಗೆ ಕುತೂಹಲಕ್ಕೆ ಪ್ರೇರಣೆ ನೀಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಕೊನೆಯದಾಗಿ 10 ಸ್ವಮೌಲ್ಯಮಾಪನ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರಗತಿಯನ್ನು ಅವಲೋಕಿಸಲು ಸಹಾಯ ಮಾಡುತ್ತವೆ. ಈ ಕಲಿಕಾ ಚಕ್ರವು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಬೇಕಾದ 21ನೇ ಶತಮಾನದ ಕೌಶಲ್ಯಗಳನ್ನು ಅವರಿಗೆ ಒದಗಿಸುತ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಮಾರ್ಗದರ್ಶಿ. ಈ PBL ಕೇವಲ ವಿಜ್ಞಾನದ ಬಗ್ಗೆ ಅಲ್ಲದೆ ವಿದ್ಯಾರ್ಥಿಗಳಿಗೆ ತಾನೊಬ್ಬ ವಿಜ್ಞಾನಿಯಂತೆ ಯೋಚಿಸುವಂತೆ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ. ಈ ರೀತಿಯ ಹಲವಾರು ಆಸಕ್ತಿದಾಯಕ ತರಗತಿವಾರು PBLಗಳು ನಮ್ಮ ಟೀಚೋಪಿಯಾ ಆ್ಯಪ್ನಲ್ಲಿ ಲಭ್ಯವಿದೆ. ಅವುಗಳನ್ನು ಅನ್ವೇಷಿಸಲು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಮತ್ತಷ್ಟು PBL ಮಾರ್ಗದರ್ಶಿಗಳನ್ನು ಅನ್ವೇಷಿಸಲು ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.